Good afternoon, students. So today you can try to understand about the another subtopic and very interesting topic, that is refraction of light. You already discussed about this topic in our schools. Again, once again we can try to understand and clarify some important aspect of refraction of light. ಬೆಳಕಿನ ವಕ್ರೀಭವನ, ಕನ್ನಡದಲ್ಲಿ ಇದಕ್ಕೆ ಬೆಳಕಿನ ವಕ್ರೀಭವನ ಅಂತ ಹೇಳಿ ನಾವು ಬರ್ಕೊಳ್ತೀವಿ. ಸೊ ಸಾಮಾನ್ಯವಾಗಿ ನಾವು ಕೆಲವು ಸನ್ನಿವೇಶಗಳಲ್ಲಿ, in some conditions or situations, we can see in the bottom of the object or bucket or tank or water tank, it looks like a nearer to the our eyes. ಕೆಲವು ಸಂದರ್ಭಗಳಲ್ಲಿ ನಾವು ನಾವು ನೀರಿನ ಸಂಗ್ರಹಗಾರಗಳನ್ನ ನೋಡಕ್ಕೆ ಹೋದಾಗ ಅದರ ತಳಗಳು ಏನಾಗ್ತವೆ, ಬಹಳ ನಮಗೆ ಸಮೀಪದ ಹಾಗೆ ಕಾಣಿಸ್ತವೆ, ಭಾಸ ಆಗ್ತವೆ. ಬಟ್ ಇಟ್ ಈಸ್ ನಾಟ್ ನೇರರ್ ಟು ಅಸ್, ನಮಗೆ ಬಹಳ ಸಮೀಪದಲ್ಲಿ ಇರೋದಿಲ್ಲ, ಬಟ್ ಸಮೀಪದ ಹಾಗೆ ಕಾಣಿಸ್ತದೆ. ಫಾರ್ ಎಕ್ಸಾಂಪಲ್, ವಿ ವಿಲ್ ಟೇಕ್ ಎನ್ ಸಿಂಪಲ್ ಎಕ್ಸಾಂಪಲ್, ದ ಬೀಕರ್ ಕಂಟೈನಿಂಗ್ ವಿತ್ ವಾಟರ್, ನೀರಿನಿಂದ ಆವರಿಸಿರುವಂತಹ ಒಂದು ಬೀಕರ್ ಒಳಗಡೆ ನಾವು ಒಂದು ಪೆನ್ಸಿಲ್ ಅನ್ನ ಇಟ್ಟಾಗ ಈ ಭಾಗದಲ್ಲಿ, ಯು ಆಲ್ರೆಡಿ ಸ್ಟಡಿಡ್ ಅಬೌಟ್ ಏರ್ ಮೀಡಿಯಾ ಅಂಡ್ ಡೆನ್ಸರ್ ಮೀಡಿಯಾ. ಡೆನ್ಸರ್ ಮೀಡಿಯಾ ಅಂದ್ರೆ ಏರ್ ಮೀಡಿಯಾ ಅಂತ ನೋಡಿದ್ದೆ. ದಿಟ್ ಈಸ್ ಏರ್ ಮೀಡಿಯಾ, ದಿಟ್ ಈಸ್ ವಾಟರ್ ಮೀಡಿಯಾ, ದಿಸ್ ಈಸ್ M1, ದಿಸ್ ಈಸ್ ಅವರ್ M2. ಸೊ ನಾವು ಒಬ್ಬ ವ್ಯಕ್ತಿ, ಅಸೂಮ್ ದಟ್ ಇಲ್ಲಿದ್ದ ಒಬ್ಬ ವ್ಯಕ್ತಿ ಈ ಸನ್ನಿವೇಶವನ್ನ ನೋಡ್ತಾ ಇದ್ದಾನೆ ಅಂತೇಳಿ ನಾವು ತಿಳ್ಕೊಳ್ಳೋದಾದ್ರೆ, ಈ ಏರ್ ಮೀಡಿಯಾ ಎಲ್ಲಿವರೆಗೂ ಏರ್ ಮೀಡಿಯಾ ಇದೆ, ಬೆಳಕು ಏರ್ ಮೀಡಿಯಾದ ಒಳಗಿದೆ, ಇಟ್ ಈಸ್ ಎ ಪಾರ್ಟ್ 1. ಇದು ಒಂದು ತರ ಕಾಣುತ್ತೆ. ಈ ಒಳಗಡೆ ಇರುವ ಪೆನ್ಸಿಲ್ ನಿಮಗೆ ಹೇಗೆ ಕಾಣುತ್ತೆ? ಇಟ್ ಇಸ್ ಲುಕ್ಸ್ ಲೈಕ್ ಎ ಬೆಂಡ್. ಇದಕ್ಕೆ ಡಿಸ್ಕನೆಕ್ಟ್ ಆಗಿದೆ ಏನೋ ಅನ್ನೋ ತರ, ಬೆಂಡ್ ಆಗಿದೆ ತರ, ಈ ತರ ಬೆಂಡ್ ಆಗಿದೆ ಏನೋ ಅನ್ನೋ ತರ ನಿಮ್ಗೆ ಕಾಣಿಸ್ತದೆ. ಯಾಕಂದ್ರೆ ದಿಸ್ ಮೀಡಿಯಾ ಚೇಂಜಸ್ ವೆನ್ ಯು ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ ಫಸ್ಟ್ ಚಾಪ್ಟರ್, ದಟ್ ಈಸ್ ಫಸ್ಟ್ ಕ್ಲಾಸ್, ದಟ್ ಈಸ್ ದ ಲೈಟ್ ಟ್ರಾವೆಲ್ಸ್ ಆಲ್ವೇಸ್ ಇನ್ ಎ ಸ್ಟ್ರೇಟ್ ಲೈನ್. ಬೆಳಕಿನ ಕಿರಣಗಳು ಯಾವಾಗಲೂ ಕೂಡ ನೇರವಾಗಿ ಚಲಿಸುತ್ತವೆ ಎನ್ನುವಂಥದ್ದು. ಜೊತೆಗೆ ಬೆಳಕಿನ ವೇಗ ಮಾಧ್ಯಮದಿಂದ ಮಾಧ್ಯಮಕ್ಕೆ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ದಟ್ ಈಸ್ ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಕೆರೋಸಿನ್ ಆಗಿರ್ಬೋದು, ವ್ಯಾಕ್ಯೂಮ್ ಏರಿಯಾ ಆಗಿರ್ಬೋದು, ನಿರ್ವಾತ ಪ್ರದೇಶ ಅಂತ ಕರಿತೀವಲ್ಲ, ಅಲ್ಲಿ ಕೂಡ ಈ ಬೆಳಕಿನ ವೇಗ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬದಲಾವಣೆ ಆಗ್ತವೆ ಅನ್ನುವಂಥದ್ದು. ಸೊ ಇದನ್ನೇ, ಈ ಒಂದು ಸರಳ ಪ್ರಯೋಗವನ್ನ, ಎಕ್ಸ್ಪೆರಿಮೆಂಟ್ ಅನ್ನ ನಾವು ಈಗ ಮಾಡಿ ನೋಡುವುದಾದ್ರೆ, ಸೊ ನಾನು ಹೇಳಿದ ಹಾಗೆ ಇಟ್ ಈಸ್ ಎನ್ ಬೀಕರ್, ಇಟ್ ಈಸ್ ಎನ್ ಬೀಕರ್. ಇದರಲ್ಲಿ ನಾನು ನೀರನ್ನ ತುಂಬಿದ್ದೀನಿ. ಸೊ ಐ ಪುಟ್ ಎ ಪೆನ್ಸಿಲ್. ಸೊ ಹಿಯರ್ ಆಲ್ಸೋ ವಾಟ್ ಐ ಕ್ಯಾನ್ ಎಕ್ಸ್ಪ್ಲೇನ್, ಇಲ್ಲಿ ಮೇಲ್ಗಡೆ ನಿಮ್ಮ ಕಣ್ಣಿಗೆ ಕಾಣುತ್ತಿರುವುದು ಇಟ್ ಈಸ್ ಏರ್ ಮೀಡಿಯಾ. ಗಾಳಿನ ಇದರ ಒಳಗಡೆ, ಸಾರಿ ಏನೋ ಗಾಳಿಯ ಮಾಧ್ಯಮದ ಒಳಗಡೆ ಬೆಳಕು ಎಲ್ಲಿವರೆಗೆ ನಿಮ್ಗೆ ಕಾಣಿಸ್ತಾ ಇದೆ, ದಟ್ ಈಸ್ ಕನ್ಸಿಡರ್ ಆಸ್ ಎ ಮೀಡಿಯಂ 1, ದಟ್ ಈಸ್ ಏರ್ ಮೀಡಿಯಾ. ಈ ಗ್ಲಾಸಿನ ಒಳಗಡೆ ಏನ್ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಗ್ಲಾಸಿನ ಒಳಗಡೆ ಪೆನ್ಸಿಲ್, ಇಟ್ ಲುಕ್ಸ್ ಲೈಕ್ ಎ ಬೆಂಡ್. ಹೌದಲ್ಲ, ಬೆಂಡ್ ಆ ತರ ಕಾಣಿಸ್ತಾ ಇದೆ, ಬಟ್ ಅದು ಬೆಂಡ್ ಆಗಿಲ್ಲ. ಪೆನ್ಸಿಲ್, ಇಟ್ ಈಸ್ ವೆರಿ ಕ್ಲಿಯರ್, ಇಟ್ ಈಸ್ ವೆರಿ ಸ್ಟ್ರೇಟ್. ವೆನ್ ಐ ಪುಟ್ ದಿಸ್ ಪೆನ್ಸಿಲ್ ಇನ್ ದಿಸ್ glass jar, see the difference between air media and the denser media. ಹೌದಲ್ಲ, ಗಾಳಿಯ ಮಾಧ್ಯಮದಲ್ಲಿ ಎಲ್ಲಿವರೆಗೆ ನಮಗೆ ಬೆಳಕು ಕಾಣುತ್ತೆ ಅಲ್ಲಿವರೆಗೂ ಪೆನ್ಸಿಲ್ ನಮಗೆ ಸ್ಟ್ರೇಟ್ ಆಗಿ ಕಾಣುತ್ತೆ. ಬಟ್ ಇಲ್ಲಿ ಏನಾಗಿದೆ, ಇಟ್ ಲುಕ್ ಲೈಕ್ಸ್ ಎ ಬೆಂಡ್. ಹೌದಾ, ಕಾಣಿಸ್ತಾ ಇದೆಯಾ? ಯಾಕೆ ಹಿಂಗ ಆಗ್ತಾ ಇದೆ? ವಾಟ್ ಈಸ್ ದ ಸೈಂಟಿಫಿಕ್ ರೀಸನ್? ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ, ನಿಮಗೆ ಹೇಳಿದ್ದೆ ಕ್ಲಾಸ್ ನಲ್ಲಿ. ಇದ್ರ ಮೇಲೆನೆ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಯಾಕೆ ಈ ರೀತಿ ಆಗಿದೆ? ವಾಟ್ ಈಸ್ ದ ರೀಸನ್? ವಾಟ್ ಆರ್ ದ ಸೈಂಟಿಫಿಕ್ ರೀಸನ್? ಬಿಕಾಸ್ ದಟ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ರೀಫ್ರಾಕ್ಷನ್, ಬೆಳಕಿನ ವಕ್ರೀಭವನ. ನಾವು ಓದಿದೀವಿ, ಏನು ಓದಿದೀವಿ? ಬೆಳಕು ಗಾಳಿಯ ಮಾಧ್ಯಮದ ಒಳಗಡೆ, ಇನ್ ಫಸ್ಟ್ ಲಾ ರಿಫ್ಲಾಕ್ಷನ್ ಆಫ್ ಲೈಟ್ ಒಳಗಡೆ ನಾವು ಓದಿದೀವಿ. ಹೌದಾ? ಯಾವ ಮೀಡಿಯಾ? ದಿಸ್ ಈಸ್ ಯುವರ್ ನಾರ್ಮಲ್, ದಿಸ್ ಈಸ್ ಯುವರ್ incident ray, wet
changes, it travels towards the normal. It is normal. ಹೌದಲ್ಲ? The angle of incidence is always equal to the angle of refraction. The laws of reflection ಒಳಗಡೆ ನಾವು ಚರ್ಚೆ ಮಾಡಿದ್ವಿ. ಸೊ ಇರ್ಲಿ. ಸೊ ಅದೇ ನಿಯಮದ ಆಧಾರದ ಮೇಲೆ ಬೆಳಕು ಯಾವಾಗಲೂ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದ್ರೆ it travels towards the normal or away from the normal. So always here it travels towards the normal. So ಇಲ್ಲಿ ಬೆಳಕಿನ ವಕ್ರೀಭವನ ಆಗ್ಲಿಕ್ಕೆ ಪ್ರಮುಖ ಕಾರಣ ಮಾಧ್ಯಮದ ಬದಲಾವಣೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬದಲಾವಣೆ ಆದಾಗ ಅಲ್ಲಿ ತನ್ನ ವೇಗವನ್ನ ಕುಂಠಿತಗೊಳಿಸುತ್ತೆ, ಇಲ್ಲ ಹೆಚ್ಚಾದ್ರೂ ಮಾಡುತ್ತೆ. ಎರಡರಲ್ಲಿ ಒಂದು ಆಗ್ಲೇಬೇಕು. either it is slower or it is faster. So it assumes, ನಮಗೆ ನೋಡ್ಲಿಕ್ಕೆ ಹಂಗ ಕಾಣಿಸ್ತೈತಿ, ಬಟ್ ಹಂಗ ಆಗಿರುವುದಿಲ್ಲ. ದಟ್ ಈಸ್ ದ ಡಿಫರೆನ್ಸ್. ಇಟ್ ಈಸ್ ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್. ಸೊ the light travels from one media to another media, it changes its speed. That's why we assume, ನಮಗ್ ಹಂಗ ಕಾಣಿಸ್ತೈತಿ ಬಟ್ ಹಂಗಿರೋದಿಲ್ಲ. ಪೆನ್ಸಿಲ್ ಸ್ಟ್ರೇಟ್ ಇದೆ, ಬಟ್ ಅದು ಮೀಡಿಯಾ ಚೇಂಜ್ ಆಗಿರೋದ್ರಿಂದ, ಮಾಧ್ಯಮ ಬದಲಾವಣೆ ಆಗಿರೋದ್ರಿಂದ ಅಲ್ಲಿ ನಮಗೆ ವಕ್ರೀಭವನ. ಫಾರ್ ಎಕ್ಸಾಂಪಲ್, ನೀವು ಚಿಕ್ಕವರಿದ್ದಾಗೆಲ್ಲ ನೀರ್ ಒಳಗಡೆ ಬಕೆಟ್ ಒಳಗಡೆ ಕಾಲು ಇಟ್ಕೊಂಡು ಕುಂತಾಗ ನೋಡಿದಿರಿ, ಕಾಲು ಚಿಕ್ಕದಾಗಿ ಕಾಣುತ್ತೆ. ಅಥವಾ ನಿಮ್ಮ ಬೆರಳುಗಳನ್ನ ಇಟ್ಟು ನೋಡ್ರಿ, ದಪ್ಪ ಕಾಣಿಸ್ತವೆ ಅಥವಾ ವಕ್ರವಾಗಿ ಕಾಣಿಸ್ತವೆ. ಡ್ಯೂ ಟು ದಿ ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ ಅಂತೇಳಿ ನಾವು ಇದನ್ನ ಕನ್ನಡದಲ್ಲಿ ಕರ್ಕೊಳ್ತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅನ್ಯುವಲ್ ಎಕ್ಸಾಮಿನೇಷನ್ ಆಲ್ಸೋ. ನೀವು ಸಾಕಷ್ಟು ಈಗ ಈ ಟಾಪಿಕ್ ಅಲ್ಲಿ ನಿಮ್ಮ ಶಾಲೆಗಳಲ್ಲಿ ಎಲ್ಲ ನಿಮ್ಮ ಟೀಚರ್ಸ್ ಎಲ್ಲ ಮುಗಿಸಿದ್ದಾರೆ. ಸೊ ಒನ್ಸ್ ಅಗೇನ್ ಐ ವಿಲ್ ರಿವೈಸ್ ಅಂಡ್ again I will go through some important aspects for this chapter. Next we can go through the ಇದರಲ್ಲಿ ಎರಡು ಲಾಸ್ಗಳು ಬರ್ತವೆ. ಯಾವ್ದು ರೀತಿ ರಿಫ್ಲೆಕ್ಷನ್ ಆಫ್ ಲೈಟ್ ಅಲ್ಲಿ ಎರಡು ಲಾಸ್ಗಳು ಇದ್ವಿ, ಹೌದಾ? ಬೆಳಕಿನ ಪ್ರತಿಫಲನದಲ್ಲಿ ಎರಡು ಲಾಸ್ಗಳನ್ನ ನೋಡಿದ್ವಿ. ಅದೇ ರೀತಿಯಾಗಿ ರಿಫ್ರಾಕ್ಷನ್ ಆಫ್ ಲೈಟ್ ಒಳಗಡೆ ಕೂಡ ಎರಡು ಲಾಸ್ಗಳಿದೆ, ಎರಡು ನಿಯಮಗಳಿದೆ. ದ ಫಸ್ಟ್ ಲಾಸ್ ಇಸ್ ದಟ್ the angle of incidence is always equal to the angle of reflection. Another law is the incident ray, reflected ray and the normal or lies are in the same plane. ಇಲ್ಲಿ ಎರಡನೇ ಲಾ ಇಲ್ಲಿ ಏನಾಗಿರುತ್ತೆ, ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಒಳಗಡೆ ಎರಡನೇ ಲಾ ಇಲ್ಲಿ ಏನಾಗಿರುತ್ತೆ, ಫಸ್ಟ್ ಲಾ ಆಗಿರುತ್ತೆ. ರಿಮೆಂಬರ್, ಹೌದಲ್ಲ? ಲಾ ಆಫ್ ರಿಫ್ಲೆಕ್ಷನ್ ಎರಡನೇ ಲಾ ಇಲ್ಲಿ ಏನಾಗಿರ್ತೈತಿ, ಒಂದೇ ಲಾ. ಅಂದ್ರೆ ಸೇಮ್ ರಿಫ್ರಾಕ್ಷನ್ ಆಫ್ ಲೈಟ್ ಒಳಗಡೆ ಕೂಡ ಎರಡು ಲಾಗಳು ಇರ್ತವೆ. ದ ಆಂಗಲ್ ಆಫ್ ಇನ್ಸಿಡೆನ್ಸ್, ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂಡ್ ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್ ಲೈಸ್ ಆಲ್ ಲೈಸ್ ಆನ್ ದ ಸೇಮ್ ಪ್ಲೇನ್ ಅಂತ ಹೇಳಿ ನಾವು ಕೇಳ್ತೀವಿ. ಸೊ another some important aspect for this chapter, that is the image formation. ನಾವು ಮೊನ್ನೆ ಮಿರರ್ ಚರ್ಚೆ ಮಾಡಬೇಕಾದಾಗ ಇಮೇಜ್ ಫಾರ್ಮೇಶನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗ್ಬೇಕಾದಾಗ ಕೆಲವು ವಿಷಯಗಳನ್ನ ನೀವು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಅವು ಯಾವ್ಯಾವಪ್ಪ ಅಂತ ಕೇಳಿದ್ರೆ, the position of the object, ಎಲ್ಲೆಲ್ಲಿ ಬರ್ತವೆ. ಸೊ it is infinity, it is behind C and F ಮತ್ತೆ F and P. ನಿಮ್ದು ಇಮೇಜ್ ಫಾರ್ಮೇಶನ್ ಕೇಳಿದ್ರೆ ಇದನ್ನ ಬಿಟ್ಟು ಮತ್ತೆ ಬೇರೆ ಏನು ಕೇಳಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ? ನೀವು ಎಷ್ಟೇ ಎಕ್ಸಾಂಪಲ್ಗಳನ್ನು ತಗೊಳ್ರಿ, ಉದಾಹರಣೆಗಳನ್ನು ತಗೊಳ್ರಿ, ಲೆಕ್ಕಗಳನ್ನು ತಗೊಳ್ರಿ, ಎಟ್ ಇನ್ಫಿನಿಟಿ ಕೇಳೋದು ಕಡಿಮೆ. ಸೊ ಬಿಹೈಂಡ್ ಸಿ, at C, at in between C and F, at F and at P. So ಇಲ್ಲಿ ಲೆನ್ಸ್ ಒಳಗಡೆ ಕೂಡ ಸೇಮ್. ಸೊ ಇಲ್ಲಿ ಇನ್ಫಿನಿಟಿ, at C, at C and F and F and P. So position of the image ಇಷ್ಟು ಬಿಟ್ರೆ 1 2 3 4 5 6, ಮಿರರ್ ಒಳಗಡೆ 6, ಲೆನ್ಸ್ ಒಳಗಡೆ 6, 6 + 6 ಟೋಟಲ್. ಈ 12 ರೇ ಡಯಾಗ್ರಾಮ್ಗಳನ್ನ ನೀವು ಫಿಕ್ಸ್ ಮಾಡಿದ್ರೆ ನಿಮಗೆ 3 to 4 ಮಾರ್ಕ್ಸ್ ಫಿಕ್ಸ್ ಆನ್ಯುವಲ್ ಎಕ್ಸಾಮ್ ಒಳಗಡೆ. ನೀವು ಮೊನ್ನೆ ನಡೆದಂತ ರಾಜ್ಯ ಮಟ್ಟದ ಪರೀಕ್ಷೆಗಳಲ್ಲಿ ನೀವು ನೋಡಿರ್ಬೋದು,
ಹೌದಾ 3 ಮಾರ್ಕ್ಸ್ ಒಂದು ರೇ ಡಯಾಗ್ರಾಮ್ ಫಿಕ್ಸ್ ಇದೆ, ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ ಒಂದು ಕ್ಯಾಲ್ಕುಲೇಷನ್ ಲೆಕ್ಕ ಇದೆ, ಮತ್ತು ಫಿಗರ್ಸ್ ಅಂತೂ ನಿಮಗೆ ನಾ ಮೊದಲೇ ಹೇಳಿದ್ದೀನಿ 12 + 4 = 16. ಈ 12 ಮಾರ್ಕ್ಸ್ ಡೈರೆಕ್ಟ್ ಡ್ರಾ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್, ಹೌದಾ ಅಂದವಾದ ಚಿತ್ರದೊಂದಿಗೆ. ಅದು ಯಾವ್ದಾದ್ರು ಕೇಳಬಹುದು. ನೇರವಾದಂತ ಪ್ರಶ್ನೆ 12 ಚಿತ್ರಗಳಿಗೆ ಸಂಬಂಧಪಟ್ಟಂತಗಳಿಗೆ ಇರ್ತವೆ. ಟೋಟಲ್ ಸೈನ್ಸ್ ಬಗ್ಗೆ ಹೇಳ್ತಾ ಇದೆ, ನಾಟ್ ಫಿಸಿಕ್ಸ್. ಸೊ ಇಲ್ಲಿ 4 ಮಾರ್ಕ್ಸ್ ಏನಿರ್ತಾವಲ್ಲ, ದೇ ಆರ್ ಕಾಲ್ಡ್ ಆಸ್ ಡೈಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಚಿತ್ರಗಳ ಆಧಾರಿತದ ಮೇಲೆ ಒಂದು ಚಿತ್ರವನ್ನ ಕೊಡ್ತಾನೆ, ಆ ಭಾಗದ ಹೆಸರೇನು, ಅದರ ಕಾರ್ಯವೇನು, ಈ ಟೈಪ್ ಕ್ವಶನ್ಸ್ ಅನ್ನ ದಟ್ ಈಸ್ ಕಾಲ್ಡ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂತೇಳಿ 4 ಇರ್ತಾವ. ಡೈರೆಕ್ಟ್ ಡಯಾಗ್ರಾಮು 12 + 4 ಟೋಟಲ್ 16 ಮಾರ್ಕ್ಸ್ ಔಟ್ ಆಫ್ 80. 80 ಒಳಗಡೆ ನಿಮಗ ಎಷ್ಟು 16 ಮಾರ್ಕ್ಸ್ಗಳು ಏನಿರ್ತವೆ, ಡಯಾಗ್ರಾಮ್ಗಳು ಇರ್ತವೆ. ಸೊ ಆದಷ್ಟು ನೀವು ಡಯಾಗ್ರಾಮ್ಗಳ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು, ಪ್ರಾಕ್ಟೀಸ್ ಅನ್ನ ಮಾಡಬೇಕು ಅನ್ನೋಂಥದ್ದು. ಸೊ ಇಲ್ಲಿ another one aspect that is ಇಲ್ಲೊಂದು ಚಾರ್ಟ್ ಇದೆ, ದಯವಿಟ್ಟು ಆ ಚಾರ್ಟ್ ಅನ್ನ ಎಲ್ಲರೂ ಬರ್ಕೊಳ್ರಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಆಬ್ಜೆಕ್ಟ್ and nature of the image. So first one, that is concave mirror. Second one, convex mirror. The third one, concave lens. This is convex lens. So that is U, V and F. So what are the values? ಬರ್ಕೊಳ್ತಿದ್ದೀರಾ? Concave mirror, that is always negative value. This is also negative. This is also negative. The nature of the image, the value of U, V, F negative values ಇದ್ದಾಗ the image nature ಯಾವಾಗಲೂ real and inverted. ನಾ ಶಾರ್ಟ್ ಫಾರ್ಮ್ ನಲ್ಲಿ ಬರ್ದಿದ್ದೀನಿ, ನೀವು ನೀಟಾಗಿ ಬರ್ಕೊಡ್ರಿ, real and inverted. So next one, convex mirror, that is U value is negative if V value is positive and the F value is positive. So virtual and erect. So convex mirror ಒಳಗಡೆ ಈ ವ್ಯಾಲ್ಯೂಸ್ ಗಳು ಏನಾದರೂ ನೆಗೆಟಿವ್ ಪಾಸಿಟಿವ್ ಈ ತರ ಇದ್ರೆ, ಹೌದಾ, ದ ನೇಚರ್ ಆಫ್ ದ ಇಮೇಜ್ ಏನಾಗಿರುತ್ತೆ, ವರ್ಚುವಲ್ ಅಂಡ್ ಎರೆಕ್ಟ್. ಇನ್ನು ಕಾನ್ಕೇವ್ ಲೆನ್ಸ್, ನೀವು ಎಲ್ಲ ಏನ್ ಹೇಳಿದ್ನಲ್ಲ 12 ಪಾಸಿಬಿಲಿಟೀಸ್ ರೇ ಡಯಾಗ್ರಾಮ್, 12 ಮಿರರ್ ಮತ್ತು ಲೆನ್ಸ್, 6 ಮಿರರ್ ಇದು ಇದಾವೆ, 6 ಲೆನ್ಸ್ ರೇ ಡಯಾಗ್ರಾಮ್ ಇದಾವೆ. 6 + 6 ಟೋಟಲ್ 12 ರೇ ಡಯಾಗ್ರಾಮ್ ಇದಾವೆ. ಆ 12 ರೇ ಡಯಾಗ್ರಾಮ್ಗಳು ಈ ಟೇಬಲ್ ಅನ್ನ ಬಿಟ್ಟು ಬೇರೆ ಯಾವ ಇಲ್ಲ. ನೀವು ಆಮೇಲೆ ಕಂಪ್ಯಾರಿಸನ್ ಮಾಡ್ಕೊಡ್ಬೇಕಾದ್ರೆ, ಕಾನ್ಕೇವ್ ಲೆನ್ಸ್, ದ ವ್ಯಾಲ್ಯೂ ಆಫ್ ಯು is if negative, this is negative and this is also negative. The virtual and erect, this is also same. And last one is convex lens, that is negative value and this is positive value and this is positive value and this is real and inverted. So ಈ ಚಾರ್ಟ್ ಅನ್ನ ಜಸ್ಟ್ ನೀವು ರಿಮೈಂಡರ್ ಮಾಡ್ಕೊಡ್ರಿ. For the ray diagram, 6 + 6. ನೀವು ಇನ್ನೂ ಒಂದು ಮಾಡಬಹುದು, ಈ ಮಿರರ್ ಮತ್ತು ಲೆನ್ಸ್ ಎರಡು ಪೊಸಿಷನ್ ಬರ್ಕೊಂಡು ಈ ತರ ನೀವು ಟೇಬಲ್ ಹಾಕೊಂಡು ರಿಮೈಂಡ್ ಕೂಡ ಮಾಡಬಹುದು.
ಓಕೆ, ಬರ್ಕೊಂಡ್ರಾ? ಕ್ಲಿಯರ್? ಸೊ ಇದಾದ್ಮೇಲೆ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಬರುತ್ತೆ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿ there are three aspects in magnification, that is move one, more than one, and less than one. ಅಂದ್ರೆ at C and F, F1 and 2F1 and C to F1, it is less one. ಈ ಮ್ಯಾಗ್ನಿಫಿಕೇಶನ್ ಅಂತಿದೆ ನಿಮ್ಮ ಬುಕ್ ಒಳಗೆ ನೋಡಿದಿರಾ? ಇದ್ರ ಮೇಲೆ 1 or 2 1 ಕ್ವಶನ್ ಅಂತ ಕೇಳ್ತಾರೆ, 1 or 2 ಮಾರ್ಕ್ಸ್ ಫಾರ್ 1 ಕ್ವಶನ್ ಓನ್ಲಿ. ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಈ ಮ್ಯಾಗ್ನಿಫಿಕೇಶನ್ ಅಲ್ಲಿ ಕಾನ್ಕೇವ್ ಮಿರರ್ ಒಳಗಡೆ ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ. ಕಾನ್ಕೇವ್ ಮಿರರ್ ನೆನ್ಪಿಟ್ಕೊಳ್ಳಿ. ಕಾನ್ಕೇವ್ ಮಿರರ್ ಇತ್ತಪ್ಪ ಅಂತ ಹೇಳಿದ್ರೆ ದ ವ್ಯಾಲ್ಯೂ ಈಸ್ ಆಲ್ವೇಸ್ ನೆಗೆಟಿವ್. ಇಫ್ it is convex lens, if it is a convex lens, the value is always positive. Remember, ನೆನಪಿಟ್ಕೊಳ್ರಿ, ಕಾನ್ಕೇವ್ ಮಿರರ್ ಇತ್ತಪ್ಪ ಅಂದ್ರೆ ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ ಯಾವಾಗಲೂ ಕೂಡ ಋಣಾತ್ಮಕವಾಗಿರುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ಗಳು ಇರ್ತವೆ. ಕಾನ್ವೆಕ್ಸ್ ಲೆನ್ಸ್ ಒಳಗಡೆ ಏನಾದರೂ ಮ್ಯಾಗ್ನಿಫಿಕೇಶನ್ ಬಂದ್ರೆ ದಟ್ ಈಸ್ ಪಾಸಿಟಿವ್, ಧನಾತ್ಮಕ ಬೆಲೆ ಅಂತೇಳಿ ಕರಿತೀವಿ, ಅಥವಾ ವ್ಯಾಲ್ಯೂಸ್ ಅಂತೇಳಿ ನಾವು ಕರ್ಕೊಳ್ತೀವಿ. So another important table, that is the difference between the mirror and lenses. Mirrors and lenses. So ಏನು ನಮ್ಮ ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಇಲ್ಲೇ, ಪ್ಲಸ್ ಮತ್ತು ಮೈನಸ್. ಹೌದಲ್ಲ? ಮಿರರ್ ಫಾರ್ಮುಲಾ ಕೇಳಿರ್ತಾರೆ ಬಹಳಷ್ಟು ವಿದ್ಯಾರ್ಥಿಗಳು, ಲೆನ್ಸ್ ಫಾರ್ಮುಲಾಗಳನ್ನ ಅಪ್ಲೈ ಮಾಡಿರ್ತಾರೆ. ಇನ್ನು ಕೆಲವರು ಲೆನ್ಸ್ ಕೇಳಿರ್ತಾರೆ, ಮಿರರ್ ಫಾರ್ಮುಲಾ ಬರ್ದಿರ್ತಾರೆ. ಸೊ ಅವಾಗ ನಾವೇನ್ ಮಾಡ್ಬೇಕು, ಈಸಿಯಾಗಿ ಒಂದು ಟೇಬಲ್ ಹಾಕೋಬೇಕು ಈ ತರ. ಯಾವುದು? ಒಂದ್ ಕಡೆ ಮಿರರ್ಸ್, ಒಂದ್ ಕಡೆ ಲೆನ್ಸಸ್. ದ ಫಸ್ಟ್ ಒನ್ ಯಾವುದು? ಮಿರರ್. ನಾ ಲಾಸ್ಟ್ ಕ್ಲಾಸ್ ಒಳಗಡೆ ಹೇಳಿದ್ದೀನಿ, ಹೌದಾ? ಮಿರರ್ ಆಲ್ವೇಸ್ ಪಾಸಿಟಿವ್. ಕನ್ನಡಿ ಅಂದ್ರೆ ಬಹಳ ಇಷ್ಟ, ಹೇಳಿರ ಕ್ಲಾಸ್ ಹೇಳಿ ಲಾಸ್ಟ್ ಇದ್ರೊಳಗೆ. ಕನ್ನಡಿ ಅಂದ್ರೆ ಬಹಳ ಇಷ್ಟ ಆದಲ್ಲಿ ದಟ್ ಈಸ್ ಪ್ಲಸ್, ಪಾಸಿಟಿವ್ ಆಯ್ತು ಹೋಗ್ಬೇಕು. 1/V ಪ್ಲಸ್ 1/U. ಲೆನ್ಸ್ 1/F is equal to 1/V minus 1/U. ಲೆನ್ಸ್ ಯಾವಾಗಲೂ ನೆಗೆಟಿವ್ ಇರ್ತದೆ, ನೆಗೆಟಿವ್ ಸೈನ್ ಬರುತ್ತೆ. ಮಿರರ್ಸ್ ಒಳಗಡೆ ಯಾವಾಗಲೂ ಯು ಆರ್ ಯೂಸಿಂಗ್ ಪಾಸಿಟಿವ್ ಸೈನ್. ಸೊ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿದೆ ನಾನು. ಇಲ್ಲಿ ಮ್ಯಾಗ್ನಿಫಿಕೇಶನ್ ದಟ್ ಇಸ್ ಡಿನೋಟೆಡ್ ಬೈ ಎಂ. ಮ್ಯಾಗ್ನಿಫಿಕೇಶನ್ ಇಸ್ ಡಿನೋಟೆಡ್ ಬೈ ಸ್ಮಾಲ್ m, that is m is equal to h dash to h, height of the object and height of the image. ಹೌದಲ್ಲ? ಸೊ ದಿಸ್ is equal to h dash by h. ಸೇಮ್ ಇದೆ ಮ್ಯಾಗ್ನಿಫಿಕೇಶನ್. ಮಿರರ್ ಒಳಗಡೆ ಸೇಮ್ ಇರುತ್ತೆ, ಲೆನ್ಸ್ ಒಳಗಡೆ ಕೂಡ ಸೇಮ್ ಇರುತ್ತೆ. ದ ಮ್ಯಾಗ್ನಿಫಿಕೇಶನ್ ಇಸ್ defined as the height of the object inversely proportional to the height of the image. So this magnification is equal to minus U by U. In case of mirror, but in case of lenses, it is positive value. Now see the difference. ಈ ತರ ನೀವು ಚಾರ್ಟ್ ಹಾಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಆ ನಂತರ ಮಿರರ್ ಲೆನ್ಸ್ಗಳ ಚಾರ್ಟ್ಗಳು ಕ್ಲಿಯರ್ ಆಗಿರ್ತವೆ. This is a mirror and this is lenses.
ಬರ್ಕೊಂಡ್ರ? ಸೊ ಪರೀಕ್ಷೆಯಲ್ಲಿ ಕೇಳ್ಬೋದು, 1 ಮಾರ್ಕ್ಸ್ or 2 ಮಾರ್ಕ್ಸ್ ಕೇಳ್ತಾರೆ. ಡಿಫೈನ್ ಅಥವಾ ವಾಟ್ ಈಸ್ ರಿಫ್ರಾಕ್ಷನ್ ಏನಂತ ಬರೀತೀರಿ ಅವಾಗ? ವಾಟ್ ಯು ವುಡ್ ಟು ಲೈಕ್? ಎಸ್, ಎನಿವನ್? ಡಿಫೈನ್ ರಿಫ್ರಾಕ್ಷನ್. ಗಿವ್ ಒನ್ ಎಕ್ಸಾಂಪಲ್ ಆರ್ ಒಂದ್ ಏನೋ ಎಕ್ಸಾಂಪಲ್ ಕೊಟ್ರು, ಇದು ಯಾವ ಫಿನಾಮಿನಾ, ಏನು ಇದಕ್ಕೆ, ವಾಟ್ ಆರ್ ದ ಸೈಂಟಿಫಿಕ್ ರೀಸನ್ಸ್ ಆರ್ ಗಿವ್ ಸೈಂಟಿಫಿಕ್ ರೀಸನ್ ಅಂತ ಹೇಳಿ ಕೇಳ್ತಾರೆ. ಸೊ ಹೌ ಯು ಡಿಫೈನ್ ದ ಡೆಫಿನೇಷನ್ ಆಫ್ ರಿಫ್ರಾಕ್ಷನ್? ಬೆಳಕಿನ ವಕ್ರೀಭವನ ನಿರೂಪಿಸಿ. ಏನಂತ ಬರೀತೀರಿ ಅವಾಗ? ವೆರಿ ಸಿಂಪಲ್, ನಾನು ಹೇಳಿದೆ, ರಿಫ್ರಾಕ್ಷನ್ ಈಸ್ ನಥಿಂಗ್ ಬಟ್ ದ ಸ್ಪೀಡ್ ಆಫ್ ಲೈಟ್, ದ ಸ್ಪೀಡ್ ಆಫ್ ಲೈಟ್ ಫ್ರಾಮ್ ಎಲ್ಲಿಂದ ಎಲ್ಲಿವರೆಗೆ, ಈಸ್ the speed of light is different from one media to another media, that is m1 to m2. ಹೌದಲ್ಲ? ಇಷ್ಟು ಬರೆದ್ರೆ ಸಾಕು. This phenomena is called as refraction of light ಅಂತ ಹೇಳಿದ್ರು. Simply we can define. That is ಇದಾದ್ಮೇಲೆ after this we can go another subtopic, that is power of lens. Power of lens, it is also very important for your annual examination. Diopter ನೆನಪೈತಾ? Diopter ಎದಕ್ ಬಳಸ್ತೀವಿ? what is the diopter? So what is the formula for power of lens? That is P is equal to 1 by S. So the SI unit of lens, power of lens is diopter, that is denoted by capital D. So convex lens always have a ಯಾವುದು? Yes, positive value. The concave lens always have a negative value. ಈ ಚಸ್ಮಾ ಡಾಕ್ಟರ್ ಹತ್ರ ಹೋದಾಗ ಕಣ್ಣಿನ ತೊಂದರೆ ಆದಾಗ ಚೀಟಿ ಒಳಗೆ ಬರ್ದಿರ್ತಾರೆ 0.25D ಪ್ಲಸ್ 0.25 ಆರ್ ಮೈನಸ್ 0.251525 ಹಿಂಗ್ ಬರ್ದಿರ್ತಾರೆ. ಅಂದ್ರೆ ಆ ಪ್ಲಸ್ ಇತ್ತಪ್ಪ ಅಂತ ಹೇಳಿದ್ರೆ ಏನ್ ತಿಳ್ಕೊಳ್ಬೇಕು, ನಾನು ಕೊಟ್ಟಿರುವಂತಹ ಲೆನ್ಸ್ ಕಾನ್ವೆಕ್ಸ್ ಇದೆ, ಹೌದಲ್ಲ? ಅಲ್ಲಿ ಮೈನಸ್ ವ್ಯಾಲ್ಯೂ ಇತ್ತು, ಮೈನಸ್ 0.25 ಅಂತ ಇತ್ತು ಅಂದ್ರೆ ನನಗೆ ಕೊಟ್ಟಿರುವಂತಹ ಲೆನ್ಸ್ ಕಾನ್ಕೇವ್ ಇದೆ. ನಾವು ಹೈಪರ್ ಮೆಟ್ರೋಪಿಯಾ, ಮಯೋಪಿಯಾ ಅದು ಸೊಲ್ಯೂಷನ್ಸ್ ಗಳ ಬಗ್ಗೆ ಚರ್ಚೆ ಮಾಡಬೇಕಾದಾಗ ಲೆನ್ಸ್ ಗಳ ಬಗ್ಗೆ ನೋಡಿದ್ವಿ ನಾವು. ಸೊ ಇದನ್ನು ಕೂಡ ಸ್ವಲ್ಪ ನೆನ್ಪಿಟ್ಟುಕೊಳ್ರಿ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಆನ್ಯುವಲ್ ಎಕ್ಸಾಮಿನೇಷನ್. ಆನಂತರ ನೀವು ಈ ಕ್ರೈಸ್ ಎಕ್ಸಾಮಿನೇಷನ್ ಮತ್ತು ನಮ್ಮ ಜಿಲ್ಲಾ ಮಟ್ಟದ್ದು ಮತ್ತು ಈ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಈ ಕಣ್ಣಿನ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬಂದಿದೆ. ಅಬ್ಸರ್ವ್ ಮಾಡ್ರಿ. ಲೈಟ್ ಎಂಟರ್ಸ್ ಇನ್ ದ ಐ, ABCD ಆಪ್ಷನ್ಸ್ ಕೊಡ್ತಾನೆ. MCQ ಕ್ವಶನ್ ಒಳಗೆ ಬಂದಿದೆ. ಜೊತೆಗೆ ಪಾರ್ಟ್ಸ್ ಗಳನ್ನ ಗುರುತಿಸೋದ್ರಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಐ, ಹುಮನ್ ಐ, ಹೌದಲ್ಲ? ಇಲ್ಲಿ ಕಣ್ಣುಗಳ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಗೆ ಯಾವುದು? ಸೀಲಿಯರಿ ಮಸಲ್ಸ್. ಬಹಳಷ್ಟು ಜನ ಅದನ್ನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಆನಂತರ ಮೊನ್ನೆ ನೀವೇ ಕನ್ಫ್ಯೂಷನ್ ಮಾಡ್ಕೊಂಡಿದ್ರಿ. ಲೈಟ್ ಎಂಟರ್ಸ್ ಇನ್ ದ ಐ ಥ್ರೂ ವಾಟ್? ಪೀಪಿಲ್. ಕೆಲವು ಜನ ಏನ್ ಬರ್ದ್ರಿ? ಐರಿಸ್ ಅಂತ ಬರೀರಿ, ಹೌದಲ್ಲ? ಅಲ್ಲಿ ಕನ್ಫ್ಯೂಷನ್ ಆಗ್ತವೆ. ಸೊ ಆ ಪಾರ್ಟ್ಸ್ ಗಳನ್ನ ಕರೆಕ್ಟ್ ಆಗಿ ಸ್ವಲ್ಪ ನೋಡ್ಕೊಡ್ರಿ. ಅದ್ರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಇರ್ತದೆ. ಸೊ ಇನ್ನ ಡಿಫೆಕ್ಟ್ಸ್ ಆಫ್ ಐ ಒಳಗಡೆ ಕಣ್ಣಿನ ತೊಂದರೆಗಳ ನಾವು ಚರ್ಚೆ ಮಾಡಬೇಕಾದಾಗ ಮಯೋಪಿಯಾ, ಹೈಪರ್ ಮೆಟ್ರೋಪಿಯಾ ಮತ್ತು ಬಯೋಸ್ಪಿಯಾಗಳ ಬಗ್ಗೆ ನಾವು ನೋಡಿದ್ವಿ. ಮಯೋಪಿಯಾಕ್ಕೆ ನಾವು ಇನ್ನೊಂದು ಏನಂತ ಕರಿಬಹುದು? ನಿಯರ್ ಸೈಟ್ನೆಸ್ ಅಥವಾ ಶಾರ್ಟ್ನೆಸ್ ಅಂತ ಹೇಳಿ ಕರಿತೀವಿ. ಶಾರ್ಟ್ ಬ್ಲೈಂಡ್ನೆಸ್ ಅಂತ ಕೂಡ ಕರಿತೀವಿ. ಹೈಪರ್ ಮೆಟ್ರೋಪಿಯಾಕ ಫಾರ್ ಡಿಸ್ಟೆನ್ಸ್ ಡಿಸೀಸ್ ಏನು
ಲಾಂಗ್ ಡಿಸ್ಟೆನ್ಸ್ ಅಂತಾನೂ ಕೂಡ ಕರ್ಕೊಳ್ಬಹುದು. ಸೊ ಅಪಾರ್ಟ್ ಫ್ರಮ್ ದಿಸ್, ಅನದರ್ ಸಬ್ ಟಾಪಿಕ್ ದಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್ ಥ್ರೂ ದ ಪ್ರಿಸಮ್. ಪ್ರಿಸಮ್ ಒಂದು ಬೆಳಕಿನ ಕಿರಣವನ್ನ ಒಂದು ಅಶ್ರಗದ ಮೂಲಕ ಹಾಯಿಸಿದಾಗ, ಅಶ್ರಗ ಕನ್ನಡದ ಒಳಗಡೆ ಅದಕ್ಕೆ ಅಶ್ರಗ ಅಂತ ಹೇಳಿ ಕರಿತೀವಿ, ದಟ್ ಈಸ್ ಕಾಲ್ಡ್ ಪ್ರಿಸಮ್. ವೆನ್ ಎ ray of light or a sunlight passes through the prism, it dispersed, ಚದುರುವಿಕೆಯಾಗಿ ಎಷ್ಟು ಬಣ್ಣಗಳಾಗುತ್ತೆ? It dispersed as a 7 color, that is called Vibgeuer. Vibgeuer: violet, indigo, blue, green, yellow, orange and red. ನಿಮ್ಮ ಕ್ವಶನ್ ಪೇಪರ್ ಒಳಗಡೆ ಬಂದಿರಬಹುದು ಮೋಸ್ಟ್ಲಿ. ವೈ ರೆಡ್ ಕಲರ್ ಈಸ್ ಯೂಸ್ಡ್ ಇನ್ ಟ್ರಾಫಿಕ್? ಹೌದಲ್ಲ, ಈ ಸಂಚಾರ ನಿಯಮಗಳಲ್ಲಿ ಕೆಂಪು ಬಣ್ಣದ ದೀಪಗಳನ್ನ ಏಕೆ ಬಳಸುತ್ತಾರೆ? ವೈಜ್ಞಾನಿಕ ಕಾರಣ ಕೊಡಿ. ಗಿವ್ ಸೈಂಟಿಫಿಕ್ ರೀಸನ್ಸ್. Because you already know that each and every color, the white light, the sunlight contains 7 colors. When it dispersed or divided through the prism, the least bending, ಕಡಿಮೆ ವೇವ್ಲೆಂತ್ ಗಳನ್ನ ಹೊಂದಿರುವಂತಹ, ಕಡಿಮೆ ಬಾಗುವಿಕೆಯನ್ನ ತೋರಿಸುವಂತಹ ಬಣ್ಣ ಯಾವುದು? ರೆಡ್. ಅತಿ ಹೆಚ್ಚು ಬೆಂಡಿಂಗ್ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ? ಕ್ಲಿಯರಿಟಿ ಇರಲ್ಲ ಅದು, ಹೌದಲ್ಲ? ಲೀಸ್ಟ್ ಬೆಂಡು, ಅತಿ ಹೆಚ್ಚು ವೇವ್ಲೆಂತ್ ಇರೋದು ರೆಡ್ ಕಲರ್ ಆಗಿರೋದ್ರಿಂದ ಸೂರ್ಯ ಉದಯಿಸುವಾಗ ಮತ್ತು ಮುಳುಗುವಾಗ ಆಕಾಶ ನಮಗೆ ಕೆಂಪಾಗಿ ಕಾಣುತ್ತದೆ. ಡ್ಯೂ ಟು ದಿಸ್ ಬೆಂಡಿಂಗ್ ಆಫ್ ಲೈಟ್ ಆಫ್ ರೆಡ್ ಕಲರ್. ಲೀಸ್ಟ್ ಬೆಂಡಿಂಗ್ ಅಂಡ್ ಹೈಯೆಸ್ಟ್ ಬೆಂಡಿಂಗ್, ಕಡಿಮೆ ಡಿಸ್ಪರ್ಷನ್ ಆಫ್ ಲೈಟ್ ಒಳಗಡೆ ಕಡಿಮೆ ಬೆಂಡಿಂಗ್, ಬಾಗುವಿಕೆ ಅಂತೇಳಿ ಕನ್ನಡದಲ್ಲಿ ಕರಿತೀವಿ. ಈ 7 ಬಣ್ಣಗಳಲ್ಲಿ, ಕಾಮನ ಬಿಲ್ಲಿನ 7 ಬಣ್ಣಗಳಲ್ಲಿ ಅತಿ ಕಡಿಮೆ ಬಾಗುವಿಕೆಯನ್ನು ಹೊಂದಿರುವಂತಹ ಬಣ್ಣ ರೆಡ್. ಸೊ ಇದ್ರ ಮೇಲೆ ನಿಮಗೆ ಅನ್ಯುವಲ್ ಎಕ್ಸಾಮ್ ಒಳಗಡೆ ಪಕ್ಕ ಒಂದು ಕ್ವಶನ್, ಅಪ್ಲೈಡ್ ಕ್ವಶನ್ ಕೇಳ್ತಾನೆ. ಅಪ್ಲೈಡ್ ಕ್ವಶನ್ ಬರುತ್ತೆ. ಅಥವಾ why the sky of the color at the time of sunrise and sunset red in color? Give scientific reason. ಕೇಳಿದ್ದಾರೆ, ಸಾಕಷ್ಟು ಬಾರಿ ಕೇಳಿದ್ದಾರೆ, ಕೇಳಬಹುದು. ಗಿವ್ ಸೈಂಟಿಫಿಕ್ ರೀಸನ್ ಅಂತ ಹೇಳಿ. ಅಥವಾ ವೈ ದ ಕಲರ್ ಆಫ್ ದ ಸ್ಕೈ ಇಸ್ ಬ್ಲೂ ಇನ್ ಕಲರ್? ಬ್ಲೂ ಇನ್ ಕಲರ್, ಇಟ್ ಈಸ್ ಆಲ್ಸೋ ಅಪ್ಲೈಡ್ ಕ್ವಶನ್ಸ್. ಅನ್ವಯಿಕ ಪ್ರಶ್ನೆಗಳು ಅಂತ ಹೇಳಿ ಕರೀತಾರೆ ಕನ್ನಡ ಮೀಡಿಯಂ ಒಳಗಡೆ. ಅನ್ವಯಿಕ ಪ್ರಶ್ನೆಗಳು ಅಂತ ಹೇಳಿ ಕರೀತಾರೆ. ಅಂದ್ರೆ ಒಂದು ನಿಯಮಗಳನ್ನ ಇಟ್ಟುಕೊಂಡು ದಿನನಿತ್ಯ ಜೀವನದಲ್ಲಿ ನಡೆಯುವಂತಹ ಕೆಲವು ಪ್ರಸಂಗಗಳನ್ನ ಅಥವಾ ಇದ್ರಗಳನ್ನ ಏನ್ ಮಾಡ್ತಾರೆ, ಅದಕ್ಕೆ ಹೋಲಿಕೆ ಮಾಡ್ತಾನೆ, ಅದ್ರ ಮೇಲೆ ಅಪ್ಲೈ ಮಾಡ್ತಾನೆ. ಅಂದ್ರೆ ನಮಗೆ ಈ ಥಿಯರಿ ನಿಯಮಗಳು ಗೊತ್ತಿದ್ರಷ್ಟೇ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ, ಹೌದಾ? ಅದೇ ತರನಾಗಿ ನೋಡ್ರಿ, ಸಿಗ್ನಲ್ಸ್ ಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ಸ್ ಗಳಲ್ಲಿ ರೆಡ್ ಕಲರ್ ಯಾಕೆ ಬಳಸ್ತಾರೆ? ಇಟ್ ಈಸ್ ಲೀಸ್ಟ್ ಬೆಂಡಿಂಗ್. ರೆಡ್ ಕಲರ್ ಈಸ್ ದ ಲೀಸ್ಟ್ ಬೆಂಡಿಂಗ್ ಕಲರ್ ಆಗಿರೋದ್ರಿಂದ ನಾವು ಇದನ್ನ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಬಳಸ್ತೀವಿ. ಇಟ್ ಈಸ್ ದ ಸಿಂಪಲ್ ಆನ್ಸರ್. ಆನಂತರ ನೀವು ಆನ್ಸರ್ ಮಾಡ್ಬೇಕಾದಾಗ ಯಾವಾಗಲೂ ನೆನ್ಪಿಟ್ಕೊಳ್ರಿ, ಎಷ್ಟು ಮಾರ್ಕ್ಸ್ ಪ್ರಶ್ನೆ ಕೇಳ್ತಾನೆ, ಆನಂತರ ಕರೆಕ್ಟ್ ಅಕ್ಯುರೇಟ್ ಸೈಂಟಿಫಿಕ್ ವರ್ಡ್ಸ್ ಗಳನ್ನ ಅಷ್ಟೇ ಬಳಸಿ ನೀವು ಉತ್ತರಗಳನ್ನ ಬರೀಬೇಕು. ಈ 1 ಮಾರ್ಕ್ಸ್ ಇತ್ತಂದ್ರೆ 1 ಸೆಂಟೆನ್ಸ್ ಆರ್ 1 ವರ್ಡ್. 2 ಮಾರ್ಕ್ಸ್ ಕ್ವಶನ್ ಇದ್ರೆ 2 ಪಾಯಿಂಟ್ಸ್ ಆರ್ 2 ಲೈನ್ಸ್. ಹಂಗೆ 3 ಮಾರ್ಕ್ಸ್, 4 ಮಾರ್ಕ್ಸ್. ಕೆಲವು ಸರಿ AB ಕ್ವಶನ್ ಒಳಗಡೆ ಡಿಫ್ರೆನ್ಶಿಯೇಟ್ ಕೇಳ್ತಾನೆ, ವ್ಯತ್ಯಾಸಗಳನ್ನ ಕೇಳ್ತಾನೆ. ವ್ಯತ್ಯಾಸಗಳನ್ನು ಬರೆಯುವಾಗ ನೀಟಾಗಿ ಕಾಲಮ್ ಹಾಕೊಂಡು, ಈಗ ಹೆಂಗ್ ನಾವು ಮಿರರ್, ಲೆನ್ಸ್, ಚಾರ್ಟ್ ಹಾಕೊಂಡು ಟೇಬಲ್ ಮಾಡಿದ್ವಲ್ಲ, ಆ ತರ ಹಾಕೊಂಡ್ರೆ ಇನ್ನೂ ನೀಟಾಗಿ ಏನಾಗುತ್ತೆ, ಚೆಕ್ ಮಾಡೋರಿಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಸೊ ಅದೇ ರೀತಿಯಾಗಿ ರೇನ್ಬೋ ಫಾರ್ಮೇಶನ್ ಮೇಲೆ ಕೇಳ್ತಾರೆ. ಕಾಮನ ಬಿಲ್ಲು ರಚನೆ, ಅಲ್ಲಿ ಕೂಡ 7 ಬಣ್ಣಗಳಿದಾವೆ. ಸೊ ಇಲ್ಲಿ ರೇನ್ಬೋ ಏಕೆ ಫಾರ್ಮೇಶನ್ ಆಗುತ್ತೆ, ಏನು ಕಾಮನ ಬಿಲ್ಲು ಏಕೆ ರಚನೆ ಆಗುತ್ತದೆ? ಡ್ಯೂ ಟು ದಿ ಸೇಮ್ ಡಿಸ್ಪರ್ಷನ್ ಆಫ್
ಲೈಟ್. ಬೆಳಕಿನ ವಾತಾವರಣದ ಒಳಗಡೆ ಏನಿರುತ್ತೆ, ನೀರಿನ ಹನಿಗಳು ಅಥವಾ ಮಳೆ ಆದಾಗ ಸಾಮಾನ್ಯವಾಗಿ ಕಾಮನಬಿಲ್ಲು ಯಾವ ಕಾಲದಲ್ಲಿ ಬರುತ್ತೆ? ಬೇಸಿಗೆ ಬರುತ್ತಾ? ಮಳೆಗಾಲದಲ್ಲೇ ಬರುತ್ತೆ. ಯಾಕೆ ಮಳೆಗಾಲದಲ್ಲೇ ಬರುತ್ತೆ ಅಂದ್ರೆ, ಮಳೆಗಾಲದಲ್ಲಿ ಮಳೆ ಆದ ನಂತರ ಅಥವಾ ಮಳೆ ಬರುವಾಗ ನೀರಿನ ಹನಿಗಳು ವಾತಾವರಣದಲ್ಲಿ ಇರ್ತವೆ. ದ ಏನು ಬೆಳಕಿನ ಚದುರುವಿಕೆ ಉಂಟಾಗಿ ಅಲ್ಲಿ ಏನಾಗ್ತೈತಿ, ಇನ್ನರ್ ಡಿಸ್ಪರ್ಷನ್ ಅಂತ ಹೇಳಿ ಕರಿತೀವಿ. ಏನು ಹನಿಗಳು, ನೀರಿನ ಹನಿಗಳು ಇರ್ತವೆ, ಈ ಡ್ರಾಪ್ ಅಂತ ನೋಡ್ರಿ, ಈ ಡ್ರಾಪ್ ಒಳಗಡೆ ಹೋಗಿ ಡಿಸ್ಪರ್ಷನ್ ಆಗ್ತೈತಿ. ಅವಾಗ ಈ ನಮ್ಗೆ ಏನಾಗ್ತೈತಿ, ಇಂಥ ಸಾವಿರಾರು ಲಕ್ಷಾನುಗಟ್ಟಲೆ ಹನಿಗಳು ಇದ್ದಾಗ ನಮಗೇನಾಗ್ತೈತಿ, ರೇನ್ಬೋ ಇಟ್ ಲುಕ್ ಲೈಕ್ ಅಪ್ ಟು ಸಮ್ ಎಕ್ಸ್ಟೆಂಟ್ ಕಿಲೋಮೀಟರ್ ಗಟ್ಟಲೆ ದೊಡ್ಡದಾಗಿ ನಮಗೆ ಕಾಣಿಸುತ್ತೆ. ಯಾಕಂದ್ರೆ ನೀರಿನ ಹನಿಗಳು ಎಲ್ಲೆಲ್ಲಿವರೆಗೆ ಪಸರಿಸಿರ್ತವೆ ಅಲ್ಲಿ ಕೂಡ ಎಲ್ಲ ಡಿಸ್ಪರ್ಷನ್ ಆಗಿರುತ್ತೆ. ಸೊ ಅದಕ್ಕೆ ಬೆಳಕಿನ ಚದುರಿಕೆ ಉಂಟಾಗಿ ಡಿಸ್ಪರ್ಷನ್ ಆಫ್ ಲೈಟ್ ಆಗಿ ಏನಾಗ್ತತಿ, ನಮಗೆ ಕಾಮನಬಿಲ್ಲುಗಳು ಆಗ್ತವೆ ಅನ್ನುವಂಥದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ simple and shortest introduction all about the refraction of light, magnification, the differences between mirror and lens, the dispersion of light through the prism, and the power of lens, and ಮತ್ತೇನ್ ಹೇಳಿದೆ ನಾವು, ಈ ಐ ಡಿಫೆಕ್ಟ್ಸ್ ಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಸೊ ಬಹಳಷ್ಟು ಶಾಲೆಗಳ ವಿದ್ಯಾರ್ಥಿಗಳು ಮತ್ತು ನಮ್ಮ ಸ್ನೇಹಿತ ಶಿಕ್ಷಕರು ಕೂಡ ಈ ರಾಜ್ಯ ಮಟ್ಟದಿಂದ ಬಿಡುಗಡೆಯಾದಂತಹ 3 ಮತ್ತು 4 ಪ್ರಶ್ನೆ ಪತ್ರಿಕೆಗಳನ್ನ ಇತ್ತೀಚೆಗೆ ನಾವು 1 ಮತ್ತು 2 ನೋಡಿದೀವಿ, ಹೌದಲ್ಲ? ಬಟ್ 3 ಮತ್ತು 4 ನಿನ್ನೆ ಮತ್ತು ಮೊನ್ನೆ ಬಿಡುಗಡೆ ಮಾಡಿದರು. ಸೊ ಅವುಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ರೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಒಂದು ಕೋರಿಕೆಯ ಮೇರೆಗೆ ನಾವು ಈಗ ಈ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಮಲ್ಲೇಶ್ವರಂ ಬೆಂಗಳೂರು, ಇವರು ಬಿಡುಗಡೆ ಮಾಡಿರುವಂತ SSLC ಮಾದರಿ ಪ್ರಶ್ನೆ ಪತ್ರಿಕೆ 3, ದ SLC ಮಾಡೆಲ್ ಕ್ವಶನ್ ಪೇಪರ್ 3, ಸೆಟ್ 3 24-25. ಬಹುಶಃ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇಲ್ಲಲ್ಲ? ಓಕೆ, ನೋ ಪ್ರಾಬ್ಲಮ್. ಆ ಕ್ವಶನ್ಸ್ ಗಳನ್ನ ಹೇಳ್ತೀನಿ, ಅದರ ಪ್ರಕಾರ ನಾವು ಪ್ರಶ್ನೆ ಪತ್ರಿಕೆಯನ್ನ, ಅದರಲ್ಲಿ ವಿಶೇಷವಾಗಿ ಫಿಸಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳಿದಾವೆ, ಸೆಟ್ 1 and 2 and 3 ಫಿಸಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಏನೇನಿದಾವೆ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಚರ್ಚೆಯನ್ನ ಮಾಡೋಣ. ಸೊ ಫಸ್ಟ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಾ ಶ್ರೀಕಾಂತ್ ಅರುಣ್ ಶಿವ್ ಸರ್. ಸರ್ ಹೇಳ್ರಿ ಸರ್. ಈಗ ಅದು ತಾವು ಕ್ವಶನ್ ಪೇಪರ್ಸ್ ಹೇಳಿದ್ರಲ್ಲ, ಅದು PDF ಮಾಡಿ ಗ್ರೂಪ್ ಅಲ್ಲಿ ಹಾಕ್ಬಿಡಿ ಸರ್, ದಯಮಾಡಿ. ಇದೆ ಸರ್, ಇದೆ. ಅದನ್ನ ಹುಡುಗರಿಗೆ ಪ್ರಿಂಟ್ ತೆಗೆದು ಕೊಡ್ತಿದ್ವಿ ಸರ್. ಓಕೆ ಸರ್, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸರ್, ಅಂಡ್ ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಓಕೆ, ನೋ ಪ್ರಾಬ್ಲಮ್. ಸೊ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಫಸ್ಟ್ ಕ್ವಶನ್, ಫಿಸಿಕ್ಸ್ ಪಾರ್ಟ್ ಗೆ ನಾವು ಹೋಗೋದಾದ್ರೆ, ಭೌತಶಾಸ್ತ್ರಕ್ಕೆ ನಾವು ಮೊದಲನೇದು ಹೋಗೋದಾದ್ರೆ, ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್, ಎಸ್ ಆಪ್ಷನ್ಸ್ ಆರ್ ಕೂಲಂಬ್, ವೋಲ್ಟ್, ಆಂಪಿಯರ್ ಅಂಡ್ ವ್ಯಾಟ್. The SI unit of electric current is ampere. ಕರೆಕ್ಟ್ ಆಯ್ತು? ಸೊ ಇಲ್ಲಿ ನಾವು ಇನ್ನೊಂದು ಏನ್ ಮಾಡ್ಬೇಕು, ಈಗ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಯಾವ್ಯಾವ ಕೊಟ್ಟಿದ್ದಾನೆ? ಕೂಲಂಬ್ ಅಂತ ಕೊಟ್ಟಿದ್ದಾನೆ, B1 ವೋಲ್ಟ್ ಅಂತ ಕೊಟ್ಟಿದ್ದಾನೆ, ಆಂಪಿಯರ್ ಅಂತ ಕೊಟ್ಟಿದ್ದಾನೆ, ಸೊ ವ್ಯಾಟ್ ಅಂತ ಕೊಟ್ಟಿದ್ದಾನೆ. ಸೊ ಅವರ್ ಆನ್ಸರ್ ಈಸ್ ಆಂಪಿಯರ್, ನೋ ಡೌಟ್. ದ SI unit of electric current is ampere. ಸೊ ಕೂಲಂಬ್ಗೆ ಯಾವುದು? ಎಲೆಕ್ಟ್ರಿಕ್ ಚಾರ್ಜ್. ನಾವು ಇಲ್ಲಿ ಏನ್ ಮಾಡ್ಬೇಕು, ಎಲೆಕ್ಟ್ರಿಕ್ ಚಾರ್ಜ್ ನಾ ಶಾರ್ಟ್ ಫಾರ್ಮ್ ನಲ್ಲಿ ಬರೀತೇನೆ. ಎಲೆಕ್ಟ್ರಿಕ್ ಚಾರ್ಜ್ SI ಯೂನಿಟ್ ಕೂಲಂಬು, ವೋಲ್ಟ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್, ಹೌದಲ್ಲ? ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್ ಯಾವುದು? ವೋಲ್ಟ್. ವ್ಯಾಟ್ ಪವರ್ ಆಫ್ ಕರೆಂಟ್. ಎಸ್, ಈ ರೀತಿ ನಾವು ಇದು ಆನ್ಸರ್ ಅಂತ ಕರೆಕ್ಟ್. ಈ 3 ಯಾವುದು ಅಂತ ನಾವು ಚರ್ಚೆ ಅಲ್ಲೇ ಮಾಡ್ಕೊಂಡ್ಬಿಟ್ರೆ, ಕ್ಲಿಯರಿಫಿಕೇಶನ್ ಮಾಡ್ಕೊಂಡ್ಬಿಟ್ರೆ, ನೆಕ್ಸ್ಟ್ ಈಗ ಸ್ಟೇಟ್ ಲೆವೆಲ್ ಅಥವಾ ನಮ್ಮ ಆನ್ಯುವಲ್ ಎಕ್ಸಾಮ್ ಒಳಗಡೆ ಇವ್ 4ರಲ್ಲಿ ಒಂದು ಯಾವ್ದು ಕೇಳಿದ್ರು ನಮಗೆ ಇದು ಈಸಿ ಆಗುತ್ತಲ್ಲ, ಹೌದಲ್ಲ? ಈ ರೀತಿ ನಾವು ಈಗ ಇದಕ್ಕೆ ಅಂಪೈರ್, ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಂಪೈರ್.